ಏನಪ್ಪ ಅಂದರೆ ಇತ್ತೀಚೆಗಂತೂ ಈ ಥರ ಡಿಜಿಟಲ್ ಅರೆಸ್ಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಎಲ್ಲಿ ನೋಡಿದ್ರು ಡಿಜಿಟಲ್ ಅರೆಸ್ಟ್. ಇಂತಹ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಇತ್ತೀಚೆಗೆ ಎಲ್ಲ ಕಡೆ ಜಾಸ್ತಿ ಆಗಿದೆ. ಈಗ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆಯಲ್ಲಿ ಆಗಿದೆ. ಆ ಒಂದು ಡಿಜಿಟಲ್ ಅರೆಸ್ಟಲ್ಲಿ ಏನೇನಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತಾಡ ಬನ್ನಿ ಈಗ ಶುರು ಮಾಡ್ಬೋಣ. ಏನಪ್ಪ ಈ ಒಂದು ಪ್ರಕರಣ ಅಂದರೆ, ನಕಲಿ ಕೋರ್ಟ್ ಸೆಟ್ಟಲ್ಲಿ ವಿಚಾರಣೆಯ ದೃಶ್ಯ ಸೃಷ್ಟಿಸಿದ ವಂಚಕರು ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಸರ್ಕಾರಿ ನೌಕರರೊಬ್ಬರಿಂದ 83,22,000 ರೂಪಾಯಿನ ಲಪಟಾಯಿಸಿದ್ದಾರೆ. ಅದು ಎಲ್ಲಿ ಅಂದರೆ ಬಾಗಲಕೋಟೆಯಲ್ಲಿ ನಗರದ ಜಲಸಂಪನ್ಮೂಲ ಇಲಾಖೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ನೌಕರ ಮೋಸಗಾರರ ಜಾಲಕ್ಕೆ ಬಲಿಯಾಗಿದ್ದಾರೆ. ನೌಕರನ ಮೊಬೈಲ್ಗೆ ಕರೆ ಮಾಡಿ ಅಪರಿಚಿತರು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರದಿಂದ ಕರೆ ಮಾಡ್ತಿರೋದಾಗಿ ತಿಳಿಸಿ ನಿಮ್ಮ ವಿಳಾಸ ಬಳಸಿ ಮುಂಬೈಯಲ್ಲಿ ಸಿಮ್ ಕಾರ್ಡ್ ಖರೀದಿಸಲಾಗಿದೆ. ಈ ಕಾರ್ಡ್ನಿಂದ ಅಶ್ಲೀಲ ಸಂದೇಶಗಳನ್ನ ಕಳಿಸಲಾಗ್ತಿದೆ. ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದ್ದು ವಿಡಿಯೋ ಕಾಲ್ ಮೂಲಕ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನಕಲಿ FIR ಪ್ರತಿ ನಾನಾ ಇಲಾಖೆಗಳ ಲೋಗೋ ಹೊಂದಿದ ದಾಖಲೆಗಳನ್ನು ಮೊಬೈಲ್ಗೆ ಕಳಿಸಿದರಂತೆ. ಹಾಗೇನೆ CBI ಅಧಿಕಾರಿಗಳ ಹೆಸರುಗಳು ಹೇಳಿ ತನಿಖೆ ನಡೆಯುತ್ತಿದೆ ಎಂದು ಹೇಳಿದರಂತೆ. ಇದನ್ನು ನಂಬಿದ ನೌಕರ ವಿಡಿಯೋ ಕಾಲ್ ಮೂಲಕ ಸಂಪರ್ಕಿಸಿದಾಗ ನ್ಯಾಯಾಲಯದ ನಕಲಿ ಸೆಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಜೆಟ್ ಏರ್ವೇಸ್ ದಿವಾಳಿಯಾದ ನಂತರ ಫಲಾನುಭವಿಗಳಿಗೆ ಬರಬೇಕಾದ ಹಣ ತಪ್ಪಾಗಿ ನಿಮ್ಮ ಅಕೌಂಟಿಗೆ ಬಂದಿದೆ, ಈ ಹಣವನ್ನು ವಾಪಸ್ ಆಗಬೇಕು ಎಂದು ವಂಚಕರು ಹೇಳಿದ್ದಾರೆ. ಹಾಗೇನೆ ಸಿಗ್ನಲ್ ಆ್ಯಪ್ ಬಳಸುವಂತೆ ಸೂಚನೆ ನೀಡಿದ್ದಾರೆ. ಈ ಆ್ಯಪ್ನಲ್ಲಿ ದಾಖಲಿಸಿದ ಮಾಹಿತಿ ಸಂಗ್ರಹವಾಗದ ಕಾರಣ ಆರೋಪಿಗಳನ್ನು ಪತ್ತೆ ಮಾಡುವುದು ಅಷ್ಟು ಸುಲಭವಲ್ಲ. ಹೀಗಾಗಿ ಆ್ಯಪ್ ಮೂಲಕ ನೌಕರರೊಂದಿಗೆ ಸಂಪರ್ಕ ಸಾಧಿಸಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಕ್ರಿಪ್ಟೋ ಕರೆನ್ಸಿ ಬಳಕೆ ಮಾಡಿದ್ದಾರೆ. ಹೇಗಂದ್ರೆ ಜಾಮೀನು ನೀಡಲು ಡಿಪಾಸಿಟ್ ಹಣ ಪಾವತಿಸಿ ಎಂದು ಹೇಳಿ ಫೆಬ್ರವರಿ 25ರಿಂದ ಏಪ್ರಿಲ್ 31ರವರೆಗೆ ನೌಕರನಿಂದ ಬ್ಯಾಂಕ್ ಮೂಲಕ 14,61,000 ರೂಪಾಯಿಗಳನ್ನ ವರ್ಗಾಯಿಸಿಕೊಂಡಿದ್ದಾರೆ. ನಕಲಿ ಜಾಮೀನು ಪತ್ರ ಕಳಿಸಿದ್ದಾರೆ. ನಂತರ ನಿರಂತರವಾಗಿ ತನಿಖೆ ಬೆದರಿಕೆ ಹಾಕಿದ ಕಾರಣ ನೌಕರ ಮನೆಯಲ್ಲಿದ್ದ ಚಿನ್ನವನ್ನು ಮಾರಿ ಮಾರ್ಚ್ 6ರಂದು 30,61,000 ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾನೆ. ಇದಾದ್ಮೇಲೆ ನಿಮ್ಮನ್ನ ಬಂಧಿಸಬೇಕಾಗುತ್ತೆ ಎಂಬ ವಂಚಕರ ಬೆದರಿಕೆಯಿಂದ ಕಂಗೆಟ್ಟ ನೌಕರ ಪ್ರಕರಣದ ಬಗ್ಗೆ ಯಾರ ಬಳಿಯೂ ಹೇಳ್ಕೊಂಡಿರಲಿಲ್ಲ. ಮತ್ತೆ ಹಣ ನೀಡುವಂತೆ ಆರೋಪಿಗಳು ಒತ್ತಾಯಿಸಿದಾಗ ಉಳಿತಾಯದ ಹಣವನ್ನು ವಿಡ್ರಾ ಮಾಡಿ ವಂಚಕರ ಸೂಚನೆಯಂತೆ ಕ್ರಿಪ್ಟೋ ಕರೆನ್ಸಿ ಅಕೌಂಟ್ ಸೃಷ್ಟಿಸಿ ಮಾರ್ಚ್ 18ರಿಂದ ಏಪ್ರಿಲ್ 15ರವರೆಗೆ 38 ಲಕ್ಷ ರೂಪಾಯಿನ ಕ್ರಿಪ್ಟೋ ಕರೆನ್ಸಿ ಮೂಲಕ ವರ್ಗಾಯಿಸಿದ್ದಾರೆ. ಹೀಗೆ ಅವರು 3 ತಿಂಗಳ ಅವಧಿಯಲ್ಲಿ ವಂಚಕರ ಖಾತೆಗೆ ಒಟ್ಟು 83,22,000 ರೂಪಾಯಿಗಳನ್ನ ಪಾವತಿ ಮಾಡಿದ್ದಾರೆ. ನಂತರ ನೌಕರರಿಗೆ ತನಿಖೆಯ ಬಗ್ಗೆ ಸಂಶಯ ಬಂದು ಆಗ ಗೂಗಲಲ್ಲಿ CBI ಅಧಿಕಾರಿಗಳ ಇಮೇಲ್ ID ಸಂಗ್ರಹಿಸಿ ಮೇಲ್ ಮಾಡಿದಾಗ ಈ ವಂಚನೆ ಬಯಲಾಗಿದೆ. ಅಂದರೆ ಇವರು ಇದಕ್ಕೂ ಮೊದಲೇ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡ್ಬೋದಾಗಿತ್ತಲ್ವಾ, ಅವಾಗಲೇ ನೋಡಿದ್ರೆ ಇಷ್ಟೊಂದು ಹಣ ಕಳ್ಕೊಂತ ಇರಲಿಲ್ಲ. ನೌಕರ ನೀಡಿದ ದೂರಿನ ಮೇರೆಗೆ ಬಾಗಲಕೋಟೆಯ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ನೇಹಿತರೆ, ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಯಾವುದೇ ಕಾನೂನಲ್ಲಿಲ್ಲ. ಏನಪ್ಪ ಅಂದರೆ ಇತ್ತೀಚೆಗಂತೂ ಈ ಥರ ಡಿಜಿಟಲ್ ಅರೆಸ್ಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ರೀಸೆಂಟಾಗಿ ನಾನು ಒಂದು 2-3 ಪ್ರಕರಣ ನೋಡಿದ್ದೀನಿ. ಈ 2-3 ಪ್ರಕರಣಗಳಲ್ಲಿ ಏನಾಗಿದೆ ಅಂದರೆ
ಈ ಡಿಜಿಟಲ್ ಅರೆಸ್ಟ್ ಮಾಡೋರು ಎಂಥವ್ರನ್ನ ಅಂದರೆ ಸಿಕ್ಕಾಪಟ್ಟೆ ದುಡ್ಡಿರೋರ್ನ, ಹಾಗೆ ಈ ಥರ ಅಕ್ರಮವಾಗಿ ಸಂಪಾದನೆ ಮಾಡಿ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡಿರ್ತಾರಲ್ಲ ಅಂಥವ್ರನ್ನೇ ಜಾಸ್ತಿ ಇವರು ಟಾರ್ಗೆಟ್ ಮಾಡಿರೋದು ನಾನು ನೋಡಿರೋ ಪ್ರಕಾರ ರೀಸೆಂಟ್ ಡೇಸ್ಗಳಲ್ಲಿ. ನೋಡಿ ಈಗ ಏನಾಗುತ್ತೆ ಅಂದರೆ ಇಂತಹ ಪ್ರಕರಣಗಳನ್ನು ನಮ್ಮ ಕರ್ನಾಟಕ ಸರ್ಕಾರನೇ ಆಗಲಿ ಅಥವಾ ಕೇಂದ್ರ ಸರ್ಕಾರನೇ ಆಗಲಿ ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಲಿ. ಹಾಗೇನೆ ನಾನು ಕೇಳ್ಪಟ್ಟಂಗೆ ಏನಪ್ಪಾ ಅಂದರೆ ನಮ್ಮ ಮೊಬೈಲ್ ಆ್ಯಪ್ಗಳಲ್ಲಿ ಅನ್ನೋನ್ ನಂಬರ್ ಅಂತ ಬರುತ್ತೆ ಅಷ್ಟೇ ಹೊರತು ನಾವು ಟ್ರೂ ಕಲರ್ ಅಕೌಂಟ್ ಇಲ್ಲ ಅಂದರೆ ನಮಗೆ ಅವ್ರ ಡೀಟೇಲ್ಸ್ ಏನು, ಅವ್ರು ಯಾರು ಏನಂತ ಗೊತ್ತಾಗಲ್ಲ. ಈ ಒಂದು ಏನು ಅನ್ನೋನ್ ನಂಬರ್ ಅಂತ ಬರುತ್ತಲ್ಲ, ಈ ಒಂದು ಆ್ಯಪ್ಗಳೇನಿದೆ ಅನ್ನೋನ್ ನಂಬರ್ ಅಂತ ಬರೋ ಬದಲು ಅದು ಯಾರು ಏನಂತ ಒಂದು ಹೆಸರು ಬರೋ ಥರ ಆದರೆ ಜನಗಳು ಹಾಗೆ ನಮ್ಮ ಸಾಮಾನ್ಯ ಜನರು ಆ ನಂಬರ್ನ ರಿಸೀವ್ ಮಾಡಲ್ಲ. ಇಲ್ಲಾಂದರೆ ಇಂತಹ ನಂಬರ್ಗಳನ್ನ ರಿಸೀವ್ ಮಾಡಿ ಹಾಗೆಯೇ ಇವರು ವಾಟ್ಸಪ್ಪಲ್ಲಿ ಕಳಿಸ್ತಕ್ಕಂತಹ ಒಂದು APK ಫೈಲ್ಸ್ಗಳನ್ನ ಏನು ಅವರು ಓಪನ್ ಮಾಡಿ ನೋಡಿದ ತಕ್ಷಣ ಒಂದು ಕ್ಷಣದಲ್ಲೇ ನಮ್ಮ ಡೇಟಾ ಎಲ್ಲ ಅವ್ರ ಕೈಯಲ್ಲಿ ಹೋಗಿರುತ್ತೆ. ಹಾಗಾಗಿ ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಹೇಳಿ ಹಾಗೆಯೇ ನಮ್ಮ ಕೇಂದ್ರ ಸರ್ಕಾರನೇ ಆಗಲಿ ನಮ್ಮ ರಾಜ್ಯ ಸರ್ಕಾರನೇ ಆಗಲಿ ಆದಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಇವನ್ನ ಆದಷ್ಟು ತಡಿಬೇಕಂತ ನಾನು ಇಲ್ಲಿಂದಲೇ ಕಳಕಳಿಯಿಂದ ಅವ್ರನ್ನ ಮನವಿ ಮಾಡ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಜೈ ಕರ್ನಾಟಕ. ಧನ್ಯವಾದಗಳು.